ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಈಶ್ವರಪ್ಪನ ಗತಿ ನಿನಗೆ ಬಂದ ಬರುತ್ತೆ ಅನ್ನೋದು ಗ್ಯಾರಂಟಿ ನಾನು ಹಿಡ್ಕೊಂಡು ಯತ್ನಾಳ ಅದಕ್ಕೆ ಬಾಯಿ ಬಂದ್ ಮಾಡಿದ್ರೆ ಚಲೋ. ಈಶ್ವರಪ್ಪ ಹಿಂಗ ಒದರಿ 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 ಈಗ ಕುಂತಾನ. ಅದಕ್ಕ ಮಾನ್ಯ ಒಬ್ಬ ಮುದಿ ಕೇಳ್ತಿದ್ಲ ಹಳ್ಳಿಯಾಗ ನನಗ ಒಂದ್ ಎಮ್ಮಿ ಕರ ಅವ್ರ ಮನೆಗೆ ಹಿಂಗ ಒದರ್ತಿತ್ತು. ಇಲ್ಲೇ ನಮ್ ಬಿಜಾಪುರ ಅಖಂಡ ಜಿಲ್ಲೆದ ಒಂದ್ ಐತಿ ಎಮ್ಮಿ, ದೊಡ್ಡ ಎಮ್ಮಿ, ಗೊಡ್ಡೆ ಎಮ್ಮಿ. ಅಖಂಡ ಬಿಜಾಪುರ ಜಿಲ್ಲೆದಾಗ ಒಂದು ಗೊಡ್ಡೆ ಎಮ್ಮಿ ಐತಿ, ಗೊತ್ತಿಲ್ಲ. ಅವನ ಸೂಟು ಬೂಟು ಹಾಕೊಂಡು ಒಂದು ಕೇಸರಿ ಶಾಲೆ ಹಾಕೊಂಡು ಹೇಳ್ತಾನ. ಎಲ್ಲಾ ಜಾತಿಗೂ ಬೈತಾನ, ಯಾರು ಬಿಟ್ಟಿಲ್ಲ. ಹಾಲ್ ಮತ ಸಮಾಜದವ್ರಿಗೆ ಓಟ್ ಹಾಕ್ಬೇಡ ಅಂತಾನ, ಪಂಚಮಸಾಲರಿಗೆ ಓಟ್ ಹಾಕ್ಬೇಡ ಅಂತಾನ, ಅಲ್ಪಸಂಖ್ಯಾತರಿಗೆ ಓಟ್ ಹಾಕ್ಬೇಡ ಅಂತಾನ. ಅದು ಓದ್ರಾಕತ್ತತಿ ಬಹಳ ದಿವಸ ಆತ. ಎಮ್ಮಿ ಕರ ಗೊಡ್ಡೆ ಎಮ್ಮಿ ಅದು ಹೆಂಗೂ ಇಲ್ಲ, ಏನೂ ಇಲ್ಲ. ಅದಕ್ಕೆ ಮೊದಲ ಚಟ ಬಿದ್ದ್ಬಿಡತಿ. ಅದಕ್ಕೆ ಮಾನ್ಯಗಳಿಗೆ ಸೂಕ್ಷ್ಮವಾಗಿ ನೀನೇನು ಪಂಚಮಸಾಲಿಗೆ ಒಬ್ಬರ ಹುಟ್ಟಿಲ್ಲ, ನಿನ್ನಿಂದ ಏನು ಪಂಚಮಸಾಲಿ ಸಮಾಜ ನಿಂತಿಲ್ಲ, ನಿಂದೇನೂ ಇಲ್ಲ. ನೀನು ಬಾಯಿ ಬಂದ್ ಮಾಡಿದಿ ಬಹಳ ಚಲೋ. ನೀನ್ ಇದೇ ರೀತಿ ಓದಿದ್ರೆ ಈಶ್ವರಪ್ಪನ ಗತಿ ನಿನಗೆ ಬಂದ ಬರುತ್ತೆ ಅನ್ನೋದು ಗ್ಯಾರಂಟಿ ನನಗೆ. ಏನು ಒದರ್ತಾನವ ಹಂಗ ಒದರುದಂದ್ರ ಎತ್ತಂತ ಒದರುದು. ಅವ್ರಿಗೆ ಓಟ್ ಹಾಕ್ಬಿಡಂದ್ರಂತ, ಇವ್ರಿಗೆ ಓಟ್ ಹಾಕ್ಬಿಡಂದ್ರಂತ. ಇವ್ರ ಅಪ್ಪನ್ ಮಾಡಿದ್ರೆ ದೇಶ, ಇವ್ರ ಅಪ್ಪನ್ ಮಾಡಿದ್ರೆ ಜಾತಿ. ನೀನು ಬರ್ಬೋದು, ನಿನ್ನ ಬಗ್ಗೆ ಮಾತಾಡ್ಕೊಡು. ಏನ್ ಎಲ್ಲಿ ಹೋದಲ್ಲೋ ಅಲ್ಪಸಂಖ್ಯಾತರನ್ನು ಬೇಯೋದು. ಇವನ ಗಂಡ್ಮಗ ಹಿಂದ JDS ಆಗಿದ್ದಾಗ ಟಿಪ್ಪು ಸುಲ್ತಾನ್ ಟೋಪಿ ಇಟ್ಟುಕೊಳ್ಳ, ಟಿಪ್ಪು ಸುಲ್ತಾನ್ ಖಡ್ಗ ಹಿಡ್ಕೊಂಡು ಇವ ಯತ್ನಾಳ ಎಲ್ಲ ಮಾಡ್ಯಾರ. ಈಗ ಬೇಡ ಅನ್ಕೊಳ್ಳಿ ಎತ್ತಾಗ ಮಾತಾಡೋದು. ಎಲ್ಲಾರು ಇವನೊಬ್ಬರ ಹುಟ್ಬಿಟ್ಟಾರ ಪಂಚಮಸಾಲಿಯರಿಗೆ, ಮತ್ತೆ ಯಾರು ಹುಟ್ಟೇ ಇಲ್ಲ ಬೇರೆದು. ಏನ್ ಈ ಜಿಲ್ಲಾದಾಗ ಈ 2 ಜಿಲ್ಲಾ ಗೊತ್ತಿಲ್ಲ ನಮಗ್ ಇವ ಎಲ್ಲಿದ್ದ ಅನ್ನೋದು. ಅದಕ್ಕೆ ಬಾಯಿ ಬಂದ್ ಮಾಡಿದ್ರೆ ಚಲೋ. ಯಾಕಂದ್ರೆ ಹೇಳ್ತಿದ್ರು ಮನೆ ಮುದಿ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.